ಆಶಿಕನ ಚಿಕ್ಕಮ್ಮನ ಮಗಳು ಅಕ್ಷತಾ ಪೂಜಾರಿ ಅನ್ನೋರ ಮನೆಗೆ ಮೊಬೈಲ್ ಲೊಕೇಶನ್ ಮೇಲೆ ಹೋದವಾಗ ಅಲ್ಲಿಯೂ ಕೂಡ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಕಂಡು ಬಂತು. ಅವರು ಆಸ್ಪತ್ರೆಯಲ್ಲಿ 3-4 ದಿವಸದಿಂದ ನನಗೆ ಹಲ್ಲೆ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ರಾಜಕೀಯದವರೇ ಮತ್ತು ಈ ಸಂಘಟಕರು ಮತ್ತು ಎಲ್ಲ ಹೋರಾಟಗಾರರು ದಯವಿಟ್ಟು ಈ ಪ್ರಕರಣದ ಹಿನ್ನೆಲೆ ತಿಳ್ಕೊಳ್ಳಿ. ಬೈಕ್ ಇನ್ಶೂರೆನ್ಸ್ ಇಲ್ಲ, ಲೈಸೆನ್ಸ್ ಇಲ್ಲದೆ, ತ್ರಿಬಲ್ ರೈಡ್ ಇಲ್ಲದೆ ಅವನು ಗಾಡಿ ಓಡಿಸಿ ಇಷ್ಟೆಲ್ಲ ಸಮಸ್ಯೆ ಆಗಿತ್ತು. ತಲೆಗೆ ಇಡೀ ಬಾಡಿಗೆ ಕೆಲವು ಕಡೆ ಎಲ್ಲ ಎಲ್ಲೆಲ್ಲ ಪೆಟ್ಟು ಬಿದ್ದೆ ಅಂತ ಹೇಳಿದರೆ 5 ಜನ ಪ್ರೊಫೆಸರ್ ಡಾಕ್ಟ್ರುಗಳು ಕೋರ್ಟಿಗೆ ಬಂದು ಎವಿಡೆನ್ಸ್ ಹೇಳಿದ್ದಾರೆ. ಒಂದು ಕಣ್ಣಿಗೆ 40% ಡಿಸಬಿಲಿಟಿ, ಹಾಗೆ ಒಂದು ಕಿವಿಗೆ 40% ಡಿಸಬಿಲಿಟಿ, ಹಾಗೆ ಸೈಕಿಯಾಟ್ರಿ ವಿಭಾಗದಿಂದ ಎಮೋಷನಲ್ ಡಿಸಾರ್ಡರ್ ಆ್ಯಂಡ್ ಡಿಪ್ರೆಷನ್ ಲೈಫ್ ಟೈಮ್ ಇದಕ್ಕೆ ಮೆಡಿಷನ್ ಇದೆ ನನಗೆ. ಮತ್ತು OMFS ಮುಖದ ಡಾಕ್ಟ್ರುಗಳು ಕೂಡ ಇವರಿಗೆ ಅಲ್ಪಾಯುಷು ಅಂಥೇಳಿ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ್ಯಕ್ಸಿಡೆಂಟ್ಗಿಂತ ಮುಂಚೆ ನಾನು ಬೋಟ್ ಡ್ರೈವರ್ ಆಗಿದ್ದೆ, ಪಾರ್ಟ್ನರು ಕೂಡ ಆಗಿದ್ದೆ. ನನಗೆ ಆವಾಗಲೇ ಒಂದು ಸಾಧಾರಣ ಮಟ್ಟಿಗೆ ದುಡಿಮೆ ಇತ್ತು. ಹೊಡೆಯೋದು ವಿಷಯ, ಈ ಹಲ್ಲೆ ಮಾಡೋದು ವಿಷಯ ಬಿಟ್ಟುಬಿಡಿ, ಈ ಗಟ್ಟಿಯಾಗಿಯೂ ಸಹ ಮಾತಾಡಲಿಲ್ಲ. ಈ ಅಕ್ಷತಾ ಪೂಜಾರಿ ಎನ್ನುವರ ದೊಡ್ಡಮ್ಮನ ಮಗ ಆಶಿಕ್ ಎನ್ನುವನು ನನಗೆ 2014ನೇ ಇಸ್ವಿ 11 ವರ್ಷದ ಹಿಂದೆ ಬೈಕ್ ಆ್ಯಕ್ಸಿಡೆಂಟ್ ಆಗಿತ್ತು. ಈ ಆ್ಯಕ್ಸಿಡೆಂಟ್ ಪ್ರಕರಣದಲ್ಲಿ 5-6-7 ವರ್ಷ ತನಿಖೆ ಮಾಡಿ ನಂತರ ನಮ್ಮ ಕುಂದಾಪುರ ಕೋರ್ಟಲ್ಲಿ ಪರಿಹಾರ ನೀಡಬೇಕಂತೇಳಿ ಆದೇಶ ಮಾಡಿತ್ತು. ಆದೇಶದ ನಂತರ 1-2 ವರ್ಷ ಅದಕ್ಕೆ ಎಕ್ಸಿಕ್ಯೂಷನ್ ಕೇಸಲ್ಲಿ ಅರೆಸ್ಟ್ ಆರ್ಡರ್ ಆಗಿತ್ತು ಆ ವ್ಯಕ್ತಿಗೆ ಉಡುಪಿ ಕೋರ್ಟಲ್ಲಿ. ಈ ಅರೆಸ್ಟ್ ಆರ್ಡ್ರಿಗೆ ಆ ವ್ಯಕ್ತಿ ತುಂಬ ಸಲ, ನಾವೊಂದು 10-15 ಬಾರಿ ಕೋರ್ಟ್ ಅಮೀನರು ಮತ್ತು ಪೊಲೀಸರು, ನಾನು ಅವರ ಮನೆಗೆ ಅವನನ್ನು ಹುಡುಕುವುದು ಇದೇ ನಮ್ಮ ಕೆಲಸ ಆಗಿಬಿಡ್ತು. ಯಾವ ಸಮಯದಲ್ಲಿ ಹೋದರೂ ಕೂಡ ಸಿಗ್ತಾ ಇರಲಿಲ್ಲ. ಹೀಗೆ ಮುಂದುವರೆದು ನಮಗೆ ಹುಡುಕಿ ಸಾಕಾಗಿದೆ. 11 ವರ್ಷ ಆಯಿತು. ಈ ವ್ಯಕ್ತಿ ಸಿಗದೇ ಇರುವುದರಿಂದ ಮೊನ್ನೆ ರಾತ್ರಿ ಅವ ಹಗಲಿಗೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾನೆ. ಸ್ವಿಚ್ ಆಫ್ ಮಾಡಿರೋದ್ರಿಂದ ಎಲ್ಲಿದ್ದಾನೆ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಆ ದಿವಸ ರಾತ್ರಿ ಮೊಬೈಲ್ ಲೊಕೇಶನ್ ಮೇಲೆ ಪೊಲೀಸರು ಉಪ್ಪೂರು ಕಡೆ ಹೋಗುವಾಗ ಅಲ್ಲಿ ಅವನ ಚಿಕ್ಕಮ್ಮನ ಮನೆ ಅಂತೇಳಿ ಗೊತ್ತಾಯಿತು. ಅಲ್ಲಿ ಇದ್ದ ಅವನು ಒಳಗೆ, ಮೊಬೈಲು ಅಲ್ಲೇ ಇತ್ತು. ಪೊಲೀಸರಿಗೂ ಬಾಗಿಲು ತೆಗೆದ್ರು. ಸ್ವಲ್ಪ ಮಾತಲ್ಲಿ ಅವರು ಬೈದಷ್ಟೇ ಬಿಟ್ಟರೆ ಪೊಲೀಸರು ಏನು ಹೇಳಲಿಲ್ಲ, ಮನೆ ಒಳಗೂ ಹೋಗಲಿಲ್ಲ. ಈ ಘಟನೆ ನಡೆದು ಆದಮೇಲೆ ಮಾರನೇ ದಿವಸ ಆ ಹುಡುಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರೋದು ನಮಗೆ ಗೊತ್ತಾಯಿತು. ಅದು ಏಕೆ ದಾಖಲಾಗಿರೋ ಅಂತ ಹೇಳಿದರೆ, ಬಹುಶಃ ಈ ನನ್ನ ಮೇಲೆ ಅಥವಾ ಒಂದು ಪೊಲೀಸರ ಮೇಲೆ ಕೇಸು ರಿಜಿಸ್ಟರ್ ಮಾಡಿದರೆ ನನಗೆ ಕೊಡುವಂಥ ಪರಿಹಾರವನ್ನು ಏನು ರಾಜಿ ಮಾಡಿಕೊಳ್ತಾರೆ ಅನ್ನುವ ಬಹುಶಃ ಅವರದ್ದು ಏನೋ ತಲೆಯಲ್ಲಿ ಇರಬೇಕು ಬಹುಶಃ. ಬಿಟ್ಟರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಾವು ಅವರಿಗೆ ಸಮಸ್ಯೆ ಮಾಡಿಲ್ಲ. ಕಾನೂನು ಪ್ರಕಾರ ನಡೆದಿದೆ ಎಲ್ಲವೂ. ಹಾಗೆ ನನಗೂ ಕೂಡ 2-3 ದಿವಸದಿಂದ ಈ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ, ಹುಡುಗಿದು ಅನ್ಯಾಯ ಆಗಿದೆ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ನನಗೇನು ಅನಿಸ್ತು ಅಂತ ಹೇಳಿದರೆ, ಇವತ್ತು ಇದೇ ಆ್ಯಕ್ಸಿಡೆಂಟ್ ಕೇಸ್ ಕೋರ್ಟಲ್ಲಿ ಇತ್ತು. ಅಲ್ಲಿ ಈ ಕೇಸಿಗೆ ಸಂಬಂಧಪಟ್ಟ ವಕೀಲರುಗಳು ಆಗಲಿ, ಯಾರೂ ಕೂಡ, ಇವರ ಮನೆಯವರಾಗಲಿ ಯಾರೂ ಕೂಡ ಬರ್ತಾ ಇಲ್ಲ. ಈ ಹುಡುಗಿಗೆ ಅನ್ಯಾಯ ಆಗಿದೆ ಅಂತೇಳಿ ಧರಣಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಅದು ಅವರು ಏನು ಅನ್ಯಾಯ ಆಗಿದೆ ಅದಕ್ಕೆ ಸಾಬೀತುಪಡಿಸಿ ನ್ಯಾಯ ಕೇಳಲಿ, ಅದು ಅವರ ಹಕ್ಕು ಕೂಡ. ಹಾಗೆ ನಾನು 11 ವರ್ಷದ ಹಿಂದೆ ನನಗೆ ಆ್ಯಕ್ಸಿಡೆಂಟ್ ಆದವಾಗ ನಾನು ಆವಾಗ ಫಿಶಿಂಗ್ ಬೋಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದೆ. ಒಳ್ಳೆ ದುಡಿಮೆ ಇತ್ತು ನನಗೆ ಆ ಸಂದರ್ಭ. ನನಗೆ ತಲೆಗೆ ಇಡೀ ಬಾಡಿಗೆ ಕೆಲವು ಕಡೆ ಎಲ್ಲ ಎಲ್ಲೆಲ್ಲ ಪೆಟ್ಟು ಬಿದ್ದೆ ಅಂತ ಹೇಳಿದರೆ 5 ಜನ ಪ್ರೊಫೆಸರ್ ಡಾಕ್ಟ್ರುಗಳು ಕೋರ್ಟಿಗೆ ಬಂದು ಎವಿಡೆನ್ಸ್ ಹೇಳಿದ್ದಾರೆ. ಒಂದು ಕಣ್ಣಿಗೆ 40% ಡಿಸಬಿಲಿಟಿ, ಹಾಗೆ ಒಂದು ಕಿವಿಗೆ 40% ಡಿಸಬಿಲಿಟಿ, ಹಾಗೆ ಸೈಕಿಯಾಟ್ರಿ ವಿಭಾಗದಿಂದ ಎಮೋಷನಲ್ ಡಿಸಾರ್ಡರ್ ಆ್ಯಂಡ್ ಡಿಪ್ರೆಷನ್ ಲೈಫ್ ಟೈಮ್ ಇದಕ್ಕೆ ಮೆಡಿಷನ್ ಇದೆ ನನಗೆ.
ಮತ್ತು OMFS ಮುಖದ ಡಾಕ್ಟ್ರುಗಳು ಕೂಡ ಇವರಿಗೆ ಅಲ್ಪಾಯುಷು ಅಂಥೇಳಿ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹಾಗೆ ನ್ಯೂರೋ ಸರ್ಜರಿಯಿಂದನೂ ಕೂಡ 15% ಡಿಸಬಿಲಿಟಿ ಇದೆ. ಈ ಡಿಸಬಿಲಿಟಿಗಳನ್ನು ನಾನು ನೋಡಲಿಕ್ಕೆ ಕೆಳಗಿಂದ ಮೇಲ್ವರೆಗೆ ಬಾಡಿ ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಚೆಂದ ಆಗಿ ಇರ್ತೇನೆ. ಎಲ್ಲೂ ಕೂಡ ನನ್ನ ದೇಹಕ್ಕೆ ಈ ರೀತಿ ಸಮಸ್ಯೆ ಇದೆ ಅಂಥೇಳಿ ನಾನು ಹೇಳ್ಕೊಂಡು ತಿರುಗಾಡ್ತಾ ಇಲ್ಲ. ಆದರೆ ಆ ಸಂದರ್ಭ ನನಗೆ ದುಡಿಲಿಕ್ಕಾಗದೆ ನನ್ನಲ್ಲಿ ಏನೆಲ್ಲ ಸಾಲ ಕಡನೋ ಏನೆಲ್ಲ ಮಾಡ್ಕೊಳ್ಳಿಕ್ಕಾಗುತ್ತೆ ಅದನ್ನೆಲ್ಲ ಮಾಡಿಕೊಂಡು ಅದನ್ನು ನಿಭಾಯಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಆದರೆ ಈ ಕೋರ್ಟಿನಲ್ಲಿ ಆದಂಥ ಆದೇಶವನ್ನು ಇವರು ಹಣ ಕೊಡದೆ ನನಗೆ ಈ ಅಕ್ಷತಾ ಪೂಜಾರಿಯ ಕಡೆಯ ಹುಡುಗಿ ಕಡೆಯ ದೊಡ್ಡಮ್ಮನ ಮಗ ಆಶಿಕನ್ನು ಹಣ ಕೊಡದೆ ತಲೆಮರೆಸಿಕೊಂಡು ತಿರುಗ್ತಾ ಇರುವುದು ಒಂಥರ ಮುಜುಗರ ಸಂಗತಿ ಆಗ್ತಾ ಉಂಟು. ಹೌದು, ಆಶಿಕ್ ಅನ್ನೋನು ಹುಡುಗ ನನಗೆ ಆಕ್ಸಿಡೆಂಟ್ ಮಾಡಿದ್ದು. ನನಗೆ ಪ್ರಜ್ಞೆ ಇರಲಿಲ್ಲ. ಒಂದು 15 ದಿವಸ ಬಿಟ್ಟು ಪ್ರಜ್ಞೆ ಬಂದ ನಂತರ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಗೊತ್ತಾಗಿತ್ತು. ಆ ಆಶಿಕ್ ಅನ್ನೋನು ಹುಡುಗ ಈ ಪ್ರಕರಣದಲ್ಲಿ ಇನ್ನೂ ಒಂದು ವಿಶೇಷ ಏನಂತ ಹೇಳಿದರೆ, ಸಮಾಜ ಇದನ್ನು ಕೂಡ ನೋಡಬೇಕಾಗತ್ತೆ. ಬೈಕ್ ಇನ್ಶೂರೆನ್ಸ್ ಇಲ್ಲ, ಲೈಸೆನ್ಸ್ ಇಲ್ಲದೆ, ಟ್ರಿಬಲ್ ರೈಡ್ ಇಲ್ಲದೆ ಅವನು ಗಾಡಿ ಓಡಿಸಿ ಇಷ್ಟೆಲ್ಲ ಸಮಸ್ಯೆ ಆಗಿತ್ತು. ಅವರಿಗೂ ಮಾಡಿ ಆಕ್ಸಿಡೆಂಟ್ ಏನೋ ಆಗಿದೆ ಆಕಸ್ಮಿಕವಾಗಿ, ಆ ಪರಿಹಾರ ನೀಡುವಂಥದ್ದು ನೀಡಬೇಕಿತ್ತು. ಯಾಕೆ ಇದರ ಹಿಂದೆ ನಾನು ಕೇಳ್ತೇನೆ ಅದು ಅಂತೇಳಿ ಹೇಳಿದರೆ, ನನಗೆ ಕಷ್ಟ ಉಂಟು. ಕೋರ್ಟ್ ಹೇಳಿದ ಹಣ ಇವರು ಕೊಡಲಿ, ಅದು ಅಲ್ಲದೆ ಇವರು ಹಣ ಕೊಡದೆ ತಲೆಮರೆಸ್ಕೊಂಡು ತಿರ್ಕೊಂಡು ಈಗ ನಮ್ಮ ಮೇಲೆ ಕೇಸ್ ಹಾಕಲಿಕ್ಕೆ ನೋಡ್ತಾ ಇದ್ದಾರೆ. ಹುಡುಗಿ ಆಸ್ಪತ್ರೆ ಸೇರಿಕೊಂಡು ಅವರು ಇವತ್ತು ಕೂಡ ಕೋರ್ಟಿಗೆ ಬರ್ಬೋದಿತ್ತು, ಕೋರ್ಟಿಗೆ ಬರಲಿಲ್ಲ. ಅಲ್ಲದೆ ಈ ಹುಡುಗನವರು ಇತ್ತೀಚಿನ ದಿನದಲ್ಲಿ 1-2 ವರ್ಷದ ಈಚೆಗೆ ಒಳ್ಳೆಯದೊಂದು ಮನೆ ಕಟ್ಟಿದ್ದಾರೆ, ಒಂದು 40-50 ಲಕ್ಷದ್ದು. ಇದಕ್ಕೆಲ್ಲ ಇವರಿಗೆ ಹಣ ಇದೆ, ನನಗೆ ಕೊಡುವಂಥ ಪರಿಹಾರ ಕೊಡಲಿಲ್ಲ. ಎಷ್ಟು ವರ್ಷ ಆಯ್ತು ಸರ್ ಈ ಕೇಸ್? 11 ವರ್ಷ ಆಗಿದೆ ಆಕ್ಸಿಡೆಂಟ್ ಆಗಿ. 11 ವರ್ಷದಿಂದ ನಿಮ್ಗೆ ದುಡ್ಡು ಕೊಟ್ಟಿಲ್ಲ? ಆಕ್ಸಿಡೆಂಟ್ ಆಗಿ ಜಡ್ಜ್ಮೆಂಟ್ ಅಮೌಂಟ್ ಆಗಿ ಅರೆಸ್ಟ್ ಆದ ಆ ಆರ್ಡ್ರ್ ಇದ್ದರೂ ಕೂಡ ಇವರು ಒಳ್ಳೆಯ ಹೊಸ ಮನೆ ಮಾಡಿಕೊಂಡು ಒಳ್ಳೆಯ ಸುಸಜ್ಜಿತವಾದ ವೈಭೋಗ ಜೀವನದಲ್ಲಿ ಇದ್ದಾರೆ, ಬಡವರಂತೂ ಅಲ್ಲ. ಆದರೆ ನಾನು ಮಾತ್ರ ತಗಡಿನ ಮಾಡಿಕೊಂಡು ನಾನು ಹಳೆ ಕಾಲದಲ್ಲಿ ಇದ್ದೇನೆ. ಇನ್ನು ಇದು ನಾನೀಗ ಒಂದು ಜೆರಾಕ್ಸ್ ಅಂಗಡಿ ಕೋಟದಲ್ಲಿ ಹಾಕ್ಕೊಂಡಿದ್ದೇನೆ. ಆಕ್ಸಿಡೆಂಟ್ಗಿಂತ ಮುಂಚೆ ನಾನು ಬೋಟ್ ಡ್ರೈವರ್ ಆಗಿದ್ದೆ, ಪಾರ್ಟ್ನರು ಕೂಡ ಆಗಿದ್ದೆ. ನನಗೆ ಆವಾಗಲೇ ಒಂದು ಸಾಧಾರಣ ಮಟ್ಟಿಗೆ ದುಡಿಮೆ ಇತ್ತು. ನಾನು ಸಂತೃಪ್ತಿ ಜೀವನ ನಡೆಸ್ಕೊಂಡಿದ್ದೆ. ನನ್ನ ಜೀವನದ ಕನಸು ಕೂಡ ಅದರಲ್ಲೇ ಕಂಡಿದ್ದೆ. ಅದನ್ನೆಲ್ಲ ಈ ಆಶಿಕನ ಆಕ್ಸಿಡೆಂಟಲ್ಲಿ ಆಗಿ ನಾನು ಈ ಜೀವಮಾನ ಇಡೀ ಕೊರಗುವಂಥ ಪರಿಸ್ಥಿತಿ ಬಂತು. ನನ್ನ ಹೆಂಡತಿ ಮಕ್ಕಳು ಕೂಡ ಇದರಲ್ಲಿ 3-4-5 ವರ್ಷ ನರಕ ಜೀವನ ನೋಡಿದ್ದಾರೆ ನನ್ನ ಸೇವೆಯನ್ನು ಮಾಡಿ. ಹಾಗೆ ನನ್ನ ಮಕ್ಕಳಿಗೂ ಕೂಡ ಮೂಲಭೂತ ಹಕ್ಕುಗಳು, ವಿದ್ಯೆ, ಅದು ಇದು ಯಾವುದು ಬೇಕು, ಇವಾಗಿನ ಮಕ್ಕಳಿಗೆ ಏನು ಬೇಕು ಆ ವ್ಯವಸ್ಥೆಯಲ್ಲಿ ಕೂಡ ಅವರಿಗೆ ವಂಚಿತರಾಗಿದ್ದರು. ಇದು ಯಾವುದೂ ನಮ್ಮ ಹೋರಾಟಗಾರರು ಗಮನಿಸ್ತಾ ಇಲ್ಲ. ದಯವಿಟ್ಟು ಹೋರಾಟಗಾರರೇ, ನಿಮ್ಮ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ, ನನಗೂ ನನ್ನ ಪರವಾಗಿ ಹೋರಾಟ ಮಾಡಿ ನನಗೆ ನ್ಯಾಯ ದೊರಕಿಸಿಕೊಡಿ ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇನೆ. ಮತ್ತು ಸರ್, ಈಗ ಅಕ್ಷತಾ ಪೂಜಾರಿ ಹೇಳ್ತಾರೆ ಅವರು ನಮ್ಮ ಮನೆಗೆ ಬಂದು ಹಲ್ಲೆ ಮಾಡಿದರು, ನಮ್ಮ ಮೇಲೆ ಪೊಲೀಸ್ನವರು ನೀವೆಲ್ಲ ಒಟ್ಟಿಗೆ ಹೋಗಿ ಹಲ್ಲೆ ಮಾಡಿದರು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಈ ಅಕ್ಷತಾ ಪೂಜಾರಿ ಅವರು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಆರೋಪ ಬರ್ತಾ ಇದೆ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ, ಅಲ್ಲಿ ಇಲ್ಲೆಲ್ಲ. ಸಮಾಜ ಸೋಷಿಯಲ್ ಮೀಡಿಯಲ್ಲೇ ಬಂದಿದ್ದು, ಅದು ಅವರು ಹೇಳಿಕೆ ಕೊಟ್ಟಿದ್ದು ಸತ್ಯ ಅಂತೇಳಿ, ನಿಜ ಅಂತೇಳಿ ನಂಬಿದ್ದಾರೆ. ಆದರೆ ನಾನು ಈಗ ಮತ್ತೆ ಪದೇ ಹೇಳ್ತಾ ಇದ್ದೇನೆ, ನಾವು ಅವರು ಮನೆ ಬಾಗಿಲಿಗೆ ಹೋಗಿದ್ದೇವೆ, ಆದರೆ ಅವರು ಮನೆ ಒಳಗೆ ಹೋಗಲಿಲ್ಲ, ಮತ್ತು ಅವರ ಹುಡುಗಿ ಹತ್ರ ಮಾತು ಆಡಲಿಲ್ಲ. ಆದರೂ ಕೂಡ ಅವರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಹಾಗೆ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಇದರ ಬಗ್ಗೆ ಅವರಿಗೆ ಅನ್ಯಾಯ ಆಗಿದ್ದು ಹೌದಾದರೆ ತನಿಖೆ ಮಾಡಿ ಅವರು ನ್ಯಾಯ ಪಡ್ಕೊಳ್ಳಿ, ಅವರಿಗೂ ನ್ಯಾಯ ಸಿಗಲಿ ಅಂತೇಳಿ ಈ ಮೂಲಕ ಹೇಳಿಕೊಳ್ತೇನೆ. ಯಾಕೆ ಹೇಳಿರ್ಬೋದು ಹಾಗಾದರೆ ಅವರು ಈ ಹೇಳಿಕೆ ಯಾಕೆ ಕೊಟ್ಟಿರ್ಬೋದು ಅಂದರೆ, ಇದು ಕೂಡ ಒಂದು ಷಡ್ಯಂತ್ರ ನಮ್ಮ ಈ ಸಮಾಜದಲ್ಲಿ. ಅವರು ಕಡೆಯವರು, ಆ ಹುಡುಗಿಯ ದೊಡ್ಡಮ್ಮನ ಮಗ ಆಶಿಕ್ ಅನ್ನೋನು ನನಗೆ ಪರಿಹಾರದ ವಿಷಯದಲ್ಲಿ ಹಣ ಕೊಡಲಿಕ್ಕಿರುವಂಥದ್ದು. ಇದರಿಂದ ನುಣುಚಿಕೊಳ್ಳಲಿಕ್ಕೆ ಅವರು ನನ್ನ ಮೇಲೆ ಅಥವಾ ಪೊಲೀಸರ ಮೇಲೋ ಎಲ್ಲ ಒಟ್ಟಿಗೆ ಕೇಸ್ ಹಾಕಿ ಆ ಕೇಸನ್ನು ಹಣ ಕೊಡುವ ಒಂದು ಉದ್ದೇಶದಲ್ಲಿ ಅದರಿಂದ ನುಣುಚಿಕೊಳ್ಳುವ ಅನ್ನೋದು ಅವರ ಷಡ್ಯಂತ್ರ ಕಾಣ್ತಾ ಇದೆ ನನಗೆ ಮೇಲ್ನೋಟಕ್ಕೆ. ಆದರೆ ಇದು ನಾನು ಮಾಡ್ತಾ ಇರೋದು ಆರೋಪ ಅಲ್ಲ, ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವರಿಗೆ ಏನು ಅವರು ಹೇಳ್ತಾರೆ, ಇದು ಹಲ್ಲೆ ಪ್ರಕರಣ, ಅದು ಸಾಬೀತುಪಡಿಸ್ಕೊಂಡು ಅವರು ನ್ಯಾಯ ಪಡ್ಕೊಳ್ಳಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಈ ಆಕ್ಸಿಡೆಂಟಿಂದ ನಿಮ್ಮೊಂದು ಕಣ್ಣು ಕಾಣ್ತಾ ಇಲ್ಲ ಅಂತ ಕೇಳ್ಬೋದು? ಹೌದು, ನನಗೆ ಈ ಆಕ್ಸಿಡೆಂಟಲ್ಲಿ ಒಂದು ಕಣ್ಣು
ಮತ್ತು ಒಂದು ಕಿವಿ ಇದು ಒಂದು ಸೈಡು ನನಗೆ ಈ ತಲೆಗೆ ಪೆಟ್ಟು ಬಿದ್ದುದರಿಂದ ಒಳಗಡೆಯಿಂದ ಅದು ಇಂಜುರಿ ಆಗಿ ಕಣ್ಣಿನ ನರಕ್ಕೆ ಮತ್ತು ಕಿವಿ ನರಕ್ಕೆ ಪೆಟ್ಟಾಗಿತ್ತು. ಹಾಗೆ ಬ್ರೈನು ಕೂಡ ಒಂದು ಸೈಡ್ ಪೆಟ್ಟಾಗಿತ್ತು. ನಾನು ಬದುಕಬೇಕು, ಎಲ್ಲರಂತೆ ಬದುಕಬೇಕಂತೇಳಿ ನಾನು ಅದನ್ನೆಲ್ಲ ಹೇಳ್ಕೊಂಡು ತಿರುಗಾಡೋದಿಲ್ಲ. ನಾನು ಯಥಾಸ್ಥಿತಿಯಲ್ಲಿ ಮೆಡಿಸಿನ್ ತಗೊಂಡು ಆ ನೋವು ನುರಿಗಳನ್ನೆಲ್ಲ ನುಂಗಿಕೊಂಡು ಬದುಕ್ತಾ ಇದ್ದೇನೆ. ಆಶೆಗೆ ಸ್ವಲ್ಪ ಹಣ ಕೊಟ್ಟರೆ ನೀವು ಸ್ವಲ್ಪ ಬದುಕ್ಬೋದು ಅಂದರೆ ಈ ಪರಿಹಾರ ಸಿಕ್ಕಿದರೆ ನನಗೆ ಏನೋ ವೃದ್ಧಾಪ್ಯ ಜೀವನಕ್ಕೆ ಸ್ವಲ್ಪ ಆಧಾರ ಆಗ್ಬೋದು. ಅದು ಅಲ್ಲದೆ ಇವಾಗಲೂ ಕೂಡ ನನಗೆ ಇನ್ನು ಮಕ್ಕಳಿಗೆ 2 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಉಪಯೋಗಿಸ್ಕೊಳ್ಳೋದು ಅನ್ನೋದು ನನ್ನ ಆಸೆ ಅಷ್ಟೇ. ಬಿಟ್ಟರೆ ನನಗೆ ಬೇರೆ ಅವ್ರ ಮನೆಗೆ ಹೋಗೋದು ಇವ್ರ ಮನೆಗೆ ಹೋಗೋದು ದುರುದ್ದೇಶ ನನ್ನದಾಗಿರಲಿಲ್ಲ. ಅಥವಾ ಪೊಲೀಸರು ಕೂಡ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಲಿಲ್ಲ ಅಂತೇಳಿ ಈ ಮೂಲಕ ಹೇಳ್ತೇನೆ. ಪೊಲೀಸರು ನನಗೆ ನ್ಯಾಯ ಸಿಗಲಿ ಅಂತೇಳಿ ಅವರು ಅವನನ್ನು ಹಿಡಿಯೋ ಉದ್ದೇಶದಿಂದ ನಾವು ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಅವನ ಮನೆಗೆ ಹೋಗಿದ್ದೇವೆ. ತಂತ್ರಜ್ಞಾನ ಪ್ರಕಾರ ಮೊಬೈಲ್ ಲೊಕೇಶನ್ಗೆ ಅವರಿಗೆ ವ್ಯವಸ್ಥೆ ಇರ್ತದೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಆ ಆಧಾರದ ಮೇಲೆ ಹೋಗಿದ್ದಾರೆ. ಅಲ್ಲಿ ನಮಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅವರು. ಬಿಟ್ಟರೆ ಇಲ್ಲಿ ಬೇರೆ ಯಾವುದೇ ನಾವು ಹಲ್ಲೆಗಳಾಗಲಿ ಅಥವಾ ಏನು ಅವ್ರ ಹತ್ರ ಚರ್ಚೆ ಮಾಡಿಲ್ಲ. ಅಕ್ಷತಾ ಪೂಜಾರಿ ನನ್ನ ಹತ್ರ ಮಾತಾಡಲಿಲ್ಲ. ಪೊಲೀಸರ ಹತ್ರ ಸ್ವಲ್ಪ ಮಾತಾಡಿದ್ದಾರೆ, ಒಳಗೆ ಬರಬೇಡಿ ಅಂತೇಳಿ ಹೇಳಿದ್ದಾರೆ. ಅವನು ಇಲ್ಲ ಅಂತೇಳಿ ಹೇಳಿದ್ದಾರೆ ಅಷ್ಟೇ. ಬೇರೆ ಏನೂ ನಡೆದಿಲ್ಲ. ಈಗ ಅವರು ಮಾಡ್ತಿರುವಂಥ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತೀವಿ. ಏನು ಹೊಡೆದು ಸಾಯಲಿ, ಏನು ಈ ಗಟ್ಟಿಯಾಗಿ ಸಹ ಮಾತಾಡಲಿಲ್ಲ. ಹೊಡೆಯೋದು ವಿಷಯ, ಈ ಹಲ್ಲೆ ಮಾಡೋದು ವಿಷಯ ಬಿಟ್ಟುಬಿಡಿ, ಈ ಗಟ್ಟಿಯಾಗಿಯೂ ಸಹ ಮಾತಾಡಲಿಲ್ಲ. ಯಾಕಂತ ಹೇಳಿದರೆ ಪೊಲೀಸರಿಗೂ ಕೂಡ ಕಾನೂನು ಗೊತ್ತಿದೆ. ಮತ್ತು ಅವರಿಗೂ ಈ ಸುಮ್ಮನೆ ಅಲ್ಲಿಗೆ ಹೋಗೋದಿಲ್ಲ, ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಹೋದದ್ದು. ಮತ್ತು ನಾವು ಕೂಡ ಅಲ್ಲಿ ಏನು ಮಾತಾಡಲಿಲ್ಲ, ಆಶೆಕ್ಕಿಲ್ಲ, ನೀವು ಒಳಗೆ ಬರಬೇಡಿ ಅಂತ ಹೇಳಿದ್ದಾರೆ. ನಾವು ಆ ಪ್ರಕಾರ ನಾವು ವಾಪಸ್ ಹೋಗಿದ್ದೇವೆ. ಬಿಟ್ಟರೆ ಅಲ್ಲಿ ಏನೂ ಹಲ್ಲೆ ಕೂಡ ನಡೆದಿಲ್ಲ. ಅವರು ಆಸ್ಪತ್ರೆಯಲ್ಲಿ 3-4 ದಿವಸದಿಂದ ನನಗೆ ಹಲ್ಲೆ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ರಾಜಕೀಯದವರೇ ಮತ್ತು ಈ ಸಂಘಟಕರು ಮತ್ತು ಎಲ್ಲ ಹೋರಾಟಗಾರರು ದಯವಿಟ್ಟು ಈ ಪ್ರಕರಣದ ಹಿನ್ನೆಲೆ ತಿಳ್ಕೊಳ್ಳಿ. ನನಗೂ ಕೂಡ ಈ ಪ್ರಕರಣದಲ್ಲಿ ನ್ಯಾಯ ದೊರಕಿಸಿಕೊಡಿ. ಕೋರ್ಟ್ ಹೇಳಿದಂಥ ನ್ಯಾಯ, ಎಕ್ಸ್ಟ್ರಾ ನನಗೇನು ಕೊಡಿ ಅಂತ ಹೇಳಿಲ್ಲ. ಕೋರ್ಟ್ ಏನು ಹೇಳ್ತದೆ, ನನ್ನ ಬಗ್ಗೆ 7-8 ವರ್ಷ ಇದು ತನಿಖೆ ಮಾಡಿ ತೀರ್ಪು ಕೊಟ್ಟಿದ್ದು. ಆ ಆಧಾರದ ಮೇಲೆ ಏನು ನ್ಯಾಯ, ಏನು ಮೊತ್ತ ಹೇಳಿದೆ ಅದನ್ನು ನನಗೆ ತೆಗೆಸಿಕೊಡಿ. ಹಾಗೆ ಹುಡುಗಿಗೂ ಕೂಡ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ, ಅದಕ್ಕೂ ಕೂಡ ತನಿಖೆ ಮಾಡಿ ಅದು ಸ್ಥಾಪಿತ ಆದರೆ ಅವರಿಗೂ ಕೂಡ ನ್ಯಾಯ ಕೊಡಿಸಿ ಅಂತೇಳಿ ಹೇಳ್ತೇನೆ. ಈ ಬೈಕ್ ಆಕ್ಸಿಡೆಂಟ್ ಆದಮೇಲೆ ನನಗೆ ಈ ಆರೋಗ್ಯದ ಸಮಸ್ಯೆ ಬಗ್ಗೆ ಒಂದು ಚೂರು ಅರಿವು ಇರಲಿಲ್ಲ. ಈ ಆಕ್ಸಿಡೆಂಟು ನನಗೆ ಈ ತಲೆಗೆ ಪೆಟ್ಟು ಬಿದ್ದವಾಗ ಈ ಕಣ್ಣು ನನಗೆ ಸಂಪೂರ್ಣ ಈ ಕಣ್ಣಿನ ದೃಷ್ಟಿ ಹೋಗಿತ್ತು. ಮತ್ತು ಈ ಕಿವಿ ಕೂಡ ಒಂದು ಕಡೆ ಕೇಳ್ತಾ ಇರಲಿಲ್ಲ. ಮತ್ತು ನೋವು ಈ ಕುತ್ತಿಗೆ, ಈ ಬೆನ್ನು, ಹಾಗೆ ಎಲ್ಲ ಕಡೆ ನನಗೆ ಇಂಜುರಿ ಆಗಿತ್ತು. ಮೊದಲು ಒಳ್ಳೆ ದುಡಿಮೆ ಮಾಡ್ಕೊಂಡಿದ್ದವ. ಈ ರೀತಿ ಆದ್ದರಿಂದ ನನಗೆ ದುಡಿಮೆ ಮಾಡಲಿಕ್ಕೆ ಕಷ್ಟ ಆಗಿತ್ತು. ನಾನು ಆವಾಗ ಹಿಂದೆ ಕೂಡ ಇದ್ರ ಬಗ್ಗೆ ಜಿಲ್ಲಾಡಳಿತ ನನ್ನ ಪ್ರಕರಣವನ್ನು ತನಿಖೆ ಮಾಡಿ ಸರ್ಕಾರಕ್ಕೆ ವಿಶೇಷ ಪ್ರಕರಣ ಅಂತೇಳಿ ಹಾಕಿತ್ತು. ಹಿಂದೆ ನಾನು ಒಳ್ಳೆ ದುಡಿಮೆ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಸಾಕೊಂಡಿದ್ದವ. ಈ ಆಕ್ಸಿಡೆಂಟ್ನಲ್ಲಿ ನನಗೆ ಆರೋಗ್ಯ ಸಮಸ್ಯೆ ಆಗಿ ನನಗೆ ದುಡಿಲಿಕ್ಕೆ ಕಷ್ಟ ಆಗಿ ನನಗೆ ಯಾವುದೇ ರೀತಿಯಲ್ಲಿ ಮುಂಚಿನ ಜೀವನಕ್ಕಿಂತ ಈ ಅಪಘಾತ ಆದಮೇಲೆ ನನಗೆ ದುಡಿಲಿಕ್ಕೆ ಭಾರಿ ಕಷ್ಟ ಆಗಿದೆ. ಡಾಕ್ಟ್ರುಗಳು ಒಂದು ಈ ಐದು ಕಡೆ ಬೇರೆ ಬೇರೆ ವಿಭಾಗದ ಡಾಕ್ಟ್ರ್ ಆದ್ದರಿಂದ ಕಣ್ಣಿನವರು ಕಣ್ಣು ಸಮಸ್ಯೆ ಪರ್ಮನೆಂಟ್ ಡಿಸಬಿಲಿಟಿ ಹೇಳಿದ್ದಾರೆ, ಕಿವಿಯವರು ಕೂಡ ಕಿವಿದು ಡಿಸಬಿಲಿಟಿ ಹೇಳಿದ್ದಾರೆ, ಸೈಕಿಯಾಟ್ರಿ ಅವರು ಕೂಡ ಅವ್ರದ್ದು ಲೈಫ್ ಟೈಮ್ ಮೆಡಿಸಿನ್ ಹೇಳಿದ್ದಾರೆ, ನ್ಯೂರೋ ಸರ್ಜರವರು ಕೂಡ ಹೇಳಿದರು. ಹಾಗೆ ಮುಖಕ್ಕೆ ಸಂಬಂಧಪಟ್ಟ ಡಾಕ್ಟ್ರು ಕೂಡ ಇದನ್ನೆಲ್ಲ ಪರಿಶೀಲಿಸಿ ನನಗೆ ಅಲ್ಪಾಯುಷು ಅಂತೇಳಿ ಹೇಳಿಬಿಟ್ರು. ನನಗೆ ಇದನ್ನು ಕೇಳಿದವನಿಗೆ ಆ ದಿವಸ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಯಾಕಂತೇಳಿ ಹೇಳಿದರೆ ನನಗೆ ಈ ರೀತಿ ಸಮಸ್ಯೆ ಕೇಳಿದ್ದೇ ಇಲ್ಲ. ನಾನು ಬೇರೆಯವರಿಗೂ ಸಹ ಈ ರೀತಿ ಆಗಿದೆ ಅಂತೇಳಿ ನಾನು ಎಲ್ಲೂ ಕೇಳಿದ್ದಿಲ್ಲ. ಇದು ನನಗೆ ಬಂತಲ್ಲ ಅಂತೇಳಿ ಆ ದಿವಸ ನಾನು ಕೋರ್ಟಲ್ಲಿ ಕಣ್ಣೀರು ಹಾಕಿಬಿಟ್ಟೆ. ಆದರೆ ನನ್ನ ಪಾಲಿಗೆ ಈ ಕಷ್ಟ ಬಂದಿತ್ತು. ಆದರೆ ಇವತ್ತು ನನ್ನ ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ಇವತ್ತು ನನ್ನ ವಿರುದ್ಧವೇ ನ್ಯಾಯ ಕೇಳಲಿಕ್ಕೆ ಹೋಗಿ ಅಲ್ಲಿ ಏನೋ
ಆಶಿಕನ ಚಿಕ್ಕಮ್ಮನ ಮಗಳು ಅಕ್ಷತಾ ಪೂಜಾರಿ ಅನ್ನೋರ ಮನೆಗೆ ಮೊಬೈಲ್ ಲೊಕೇಶನ್ ಮೇಲೆ ಹೋದವಾಗ ಅಲ್ಲಿಯೂ ಕೂಡ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಕಂಡು ಬಂತು. ಇನ್ನಷ್ಟು ತುಂಬ ಬೇಜಾರಾಗಿ ಬಿಡ್ತು. ಯಾಕಂತ ಹೇಳಿದರೆ 11 ವರ್ಷದಿಂದ ನಾನು ಹೋರಾಟ ಮಾಡಿಯೂ ಕೊನೆಗೂ ನನಗೆ ಕೇಸ್ ಹಾಕಲಿಕ್ಕೆ ಮುಂದಾಗ್ತಾರೆ ಅನ್ನೋದು ತುಂಬ ಬೇಜಾರಾಯಿತು. ಹಾಗಾದರೆ ನಾನು ಬದುಕೋದು ಬೇಡ, ಹಾಗಾದರೆ ನಾನು ನ್ಯಾಯ ಕೇಳೋದು ಎಲ್ಲಿ ಅಂಥೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ನನ್ನ ಈ ಅಪಘಾತ ಪ್ರಕರಣದಲ್ಲಿ ಎಲ್ಲಿವರೆಗೆ ಅಂತ ಹೇಳಿದರೆ, ಮೊನ್ನೆ ಈಗ ನಮ್ಮ ಎದುರುಗಡೆ ಪಾರ್ಟಿ ಹುಡುಗಿಯವರು ಕಡೆಯವರು ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಲಿ ಅಂತೇಳಿ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಹೋರಾಟ ಮಾಡ್ತಾ ಇರೋದು ಒಂದು. ಇನ್ನೊಂದು ಏನಂತ ಹೇಳಿದರೆ, ಮೊನ್ನೆ ಅಷ್ಟೇ ಒಂದು ವಾರ 10 ದಿವಸದ ಹಿಂದೆ ನನಗೆ ನಾವು ಅವರು ಹುಡುಕುವಾಗ ಎಲ್ಲೇ ಒಂದು ಕಡೆ ಅವರನ್ನು ಹುಡುಕುವಾಗ ನನಗೆ ಒಂದು ಕಾಲ್ ಬಂದು ಬೆದರಿಕೆ ಕೂಡ ಹಾಕಿದ್ದಾನೆ. ಈ ವಿಷಯದಲ್ಲಿ ಇನ್ನು ಮುಂದೆ ನೀವು ಇಲ್ಲಿ ಎಲ್ಲ ಬಂದು ನಮ್ಮ ಮನೆ ಹತ್ರ ಹುಡುಕಾಡಿದರೆ ನಿಮಗೆ ಒಂದು ಗತಿ ಕಾಣಿಸ್ತೇವೆ ಅಂತೇಳಿ. ಇದನ್ನು ಕೂಡ ನಾನು SP ಅವರ ಬೈ ಹ್ಯಾಂಡ್ ಮತ್ತು ಟಪಲಲ್ಲೂ ಕೂಡ ಅರ್ಜಿ ಕೊಟ್ಟಿದ್ದೆ. ಇದು ಕೂಡ ಒಂದು ಸೈಡ್ ತನಿಖೆ ಆಗ್ತಾಯಿದೆ. ಹಾಗೆ ಕಳೆದ ವರ್ಷ ಕೂಡ ನನ್ನ ಈ ಆಕ್ಸಿಡೆಂಟ್ ಪ್ರಕರಣವನ್ನು ದಾರಿ ತಪ್ಪಿಸುವ ಉದ್ದೇಶಕ್ಕೆ ವಕೀಲರು ಅಂತೇಳಿ ಹೇಳಬಾರ್ದು, ಯಾಕಂದರೆ ವಕೀಲರಿಗೆ ಸಿಟ್ಟು ಬರ್ಬೋದೇನೋ, ಆದರೆ ನನ್ನ ಈ ಪ್ರಕರಣದಲ್ಲಿ ಎದುರುದಾರರು ವಕೀಲರ ಮುಖಾಂತರ ಬೆಂಗಳೂರು ಹೈಕೋರ್ಟ್ ಅವರ ಗಮನಕ್ಕೆ ತಂದು ನನ್ನ ಸಹಿಯನ್ನು ಫೇಕ್ ಮಾಡಿ ಈ ಅರೆಸ್ಟ್ ಎಕ್ಸಿಕ್ಯೂಷನ್ ಕೇಸನ್ನು ಕ್ಲೋಸ್ ಮಾಡೋ ಉದ್ದೇಶಕ್ಕೆ ಅಲ್ಲಿ ಹೈಕೋರ್ಟಲ್ಲಿ ಕೇಸ್ ಓಡಲಿ ಅಂಥೇಳಿ ಅಂದರೆ ಅವರಿಗೆ ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ, ನಾನು ಹಾಕಿದ್ದೇನೆ ಅಂತೇಳಿ ಹೇಳಿ ನನ್ನ ಸಹಿಯನ್ನು ಫೇಕ್ ಮಾಡಿ ಹೈಕೋರ್ಟ್ ವಕೀಲರ ಮುಖಾಂತರ ಹೈಕೋರ್ಟಿಗೆ ಕೇಸ್ ಹಾಕಿದ್ರು. ಆವಾಗ ಇಲ್ಲಿ ಮಧ್ಯ ಅದೇ ಎದುರುಗಡೆ ವಕೀಲರು ಕೂಡ ಹೈಕೋರ್ಟಲ್ಲಿ ಕೇಸು ಇದೆ, ನೀವು ಇಲ್ಲಿ ಹೇಗೆ ಅರೆಸ್ಟ್ ಮಾಡ್ತೀರಿ ಅಂತೇಳಿ ಕೂಡ ವಾದ ಮಾಡಿದರು. ಆವಾಗ ನಾನು ಮತ್ತೆ ಹೈಕೋರ್ಟಿಗೆ ಮತ್ತೆ ಈ ಕಷ್ಟದಲ್ಲೂ ಮತ್ತೆ ಪುನಃ ಖರ್ಚು ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ಅದರ ಬಗ್ಗೆ ಆ ಕಡತವನ್ನು ತೆಗೆದು ನೋಡುವಾಗ ನಂದು ಸಹಿ ಆಗಿರಲಿಲ್ಲ, ಅಡ್ರೆಸ್ಸು ಕೂಡ ತಪ್ಪಾಗಿತ್ತು, ಅಲ್ಲಿ ನನ್ನ ತಂದೆ ಹೆಸರು ಕೂಡ ತಪ್ಪಾಗಿತ್ತು ಅದರಲ್ಲಿ. ಇದನ್ನು ನಾನು ಆಯಾಯ ಡಿಪಾರ್ಟ್ಮೆಂಟಿಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ಸಂಬಂಧಪಟ್ಟದ್ದು, ಲಾಗೆ ಸಂಬಂಧಪಟ್ಟ ಹಾಗೆ ಹಲವಾರು ಡಿಪಾರ್ಟ್ಮೆಂಟ್ಗಳು ಉಂಟು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ, ಎಲ್ಲ ಡಿಪಾರ್ಟ್ಮೆಂಟಿಗೆ ಬರದೆ ನನ್ನ ಬಗ್ಗೆ ಈ ರೀತಿ ವಕೀಲರು ಅಂತ ಹೇಳಿದರೆ ಬೇಜಾರಾಗುತ್ತೇನೋ, ಅವರು ವಾದ ಮಾಡೋರು ಎದುರು ಕಡೆಯವರು ಸಹಿ ಹಾಕಿ ಕೇಸ್ ಫೈಲಿಂಗ್ ಮಾಡಿದ್ದಾರೆ ಅಂತೇಳಿ ನಾನು ಎಲ್ಲ ಕಡೆ ದೂರು ಕೊಟ್ಟೆ. ಎಷ್ಟೆಷ್ಟು ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ. ಆಮೇಲೆ ಅವರು ವಕೀಲರು ಕೂಡ ಎದುರು ಕಡೆ ವಕೀಲರು ಆಯಿತು ಏನೋ ನಿಮ್ಮ ಕಡೆಯಿಂದ ಯಾರೋ ಕೊಟ್ಟಿದ್ದಾರೆ, ನಾನು ಅದನ್ನು ಕೇಸ್ ವಾಪಸ್ ಹಿಂಪಡಿತೇನೆ ಅಂತೇಳಿ ಹಿಂಪಡೆದಿದ್ದಾರೆ. ಆದ್ದರಿಂದ ನನ್ನ ಈ ಕೇಸ್ ಡ್ಯಾಮೇಜ್ ಮಾಡಲಿಕ್ಕೆ ಮತ್ತು ಲೇಟ್ ಮಾಡಲಿಕ್ಕೆ ಪ್ರಯತ್ನಿಸಿರುವುದು ಕೂಡ ಇದರಲ್ಲಿ ಕಂಡು ಬಂದಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟು ಕೂಡ ಪೂರ್ತಿ ಇದೆ. ಹಾಗೆ ಆ ವಕೀಲರ ಮೇಲೂ ಕೂಡ ನಾನು ಬೆಂಗಳೂರು ಒಂದು ಡಿಪಾರ್ಟ್ಮೆಂಟ್ನವರು ಕ್ರಮ ತಗೊಳ್ಳೋದಕ್ಕೆ ಬಾರ್ ಅಸೋಸಿಯೇಷನ್ನಲ್ಲಿ ಅದಕ್ಕೂ ಕೂಡ ನನ್ನ ಕಡೆಯಿಂದ 3,000 ರೂಪಾಯಿ ಅವರ ಏನು ದಾಖಲೆ ಪ್ರಕಾರ GST ಬಿಲ್ ಪ್ರಕಾರ ಪಡ್ಕೊಂಡು ಅವರ ಬಗ್ಗೆ ತನಿಖೆ ಮಾಡ್ತೇವೆ ಅಂತೇಳಿ ಹೇಳಿ 1 ವರ್ಷ ಆಯಿತು, ಅದು ಕೂಡ ತನಿಖೆ ಆಗ್ತಾ ಇಲ್ಲ. ನಾನು ಪುನಃ ಅವರಿಗೆ ಅರ್ಜಿ ಬರೆದೆ, ಮಾನ್ಯರೇ ನೀವು ನಿಮ್ಮ ವಕೀಲರ ಮೇಲೆ ನಾನು ಒಂದು ದೂರನ್ನು ನೀಡಿದ್ದೆ, ಇದರ ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ ನಾವು ನೋಟಿಸ್ ಮಾಡಿದ್ದೇವೆ ನಮ್ಮ ಬಾರ್ ಅಸೋಸಿಯೇಷನಿಂದ, ಅದಕ್ಕೆ ಯಾವುದೇ ಉತ್ತರ ಬರಲಿಲ್ಲ, ಇನ್ನು ಮುಂದಿನ ದಿನದಲ್ಲಿ ನಮ್ಮ ಮೀಟಿಂಗ್ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಬಿಟ್ಟರೆ ಕ್ರಮ ಕೈಗೊಳ್ಳಲಿಲ್ಲ. ಹಾಗೂ ನನಗೆ ಎಕ್ಸ್ಟ್ರಾ ಖರ್ಚು ಮಾಡಿಸಿದ್ರು, ಮತ್ತು ಅಲ್ಲಿ 1 ವರ್ಷ ಕಾಲನೂ ನನ್ನ ಕೇಸ್ ಇಲ್ಲಿ ಹಿನ್ನಡೆಯಾಗಿದೆ ಅವರಿಂದ. ಈ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಎದುರುದಾರರು ನನ್ನ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ. ಅದು ಎರಡನೇದು ಮೊಬೈಲಲ್ಲಿ ಬೆದರಿಕೆ ಹಾಕಿದರು. ಮೂರನೇದು ಮೊನ್ನೆ ಹುಡುಗಿ ಆಸ್ಪತ್ರೆಯಲ್ಲಿ ಸೇರಿಕೊಂಡು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೂ ಒಂದಿದೆ, ಶಿರ್ವ ಪೊಲೀಸ್ ಅಲ್ಲಿಯೂ ಕೂಡ ಕೋರ್ಟ್ ಅಮೀನ್ರ ಮೇಲೆ ನಮ್ಮ ಮನೆಗೆ ಬಂದು ಇದು ಏನೋ ಜೋರು ಮಾಡಿದ್ದಾರೆ ಅಂತೇಳಿ ಹೇಳಿ ಕೋರ್ಟ್ ಅಮೀನ್ರ ಮೇಲೂ ಕೂಡ ದೂರು ಕೊಟ್ಟಿದ್ದಾರೆ. ಅದು ಕೂಡ ಕಾಪಿ ನನ್ನ ಹತ್ರ ಇದೆ, ದಾಖಲಾತಿಗಳಿದೆ. ಆಮೇಲೆ ಸ್ಟೇಷನಿಗೆ ಕರೆಸಿ ಅಮೀನ್ರನ್ನ ಮತ್ತು ಆ ಕಂಪ್ಲೇಂಟ್ ಕೊಟ್ಟು ಆ ಮಹಿಳೆನೇ, ಅದು ಕೂಡ ಮಹಿಳೆಯನ್ನು ಅಲ್ಲಿಯೂ ಕೂಡ ನಮ್ಮ ಮಹಿಳೆಯರ ಮೇಲೆ ಕೋರ್ಟ್ ಅಮೀನ್ರು ಬಂದು ಏನೋ ಅವಾಚ್ಯ ಶಬ್ದ ಏನೋ ಅವ್ರದ್ದು ಕಾನೂನು ಭಾಷೆಯಲ್ಲಿ ಆ ಭಾಷೆ ಪ್ರಕಾರ ಮಾತಾಡಿದ್ದಾರೆ, ಕಂಪ್ಲೇಂಟ್ ಆಗಿದೆ. ಎಲ್ಲಿಯೂ ಕೂಡ ಈ ಕೇಸನ್ನು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ನನ್ನ
ಪ್ರಕರಣವನ್ನು ನನಗೆ ಕೊಡುವಂಥ ಪರಿಹಾರವನ್ನು ಕೊಡಬಾರ್ದು ಅನ್ನೋದೇ ಇದು ಇವ್ರದ್ದು ಉದ್ದೇಶ ಆಗಿದೆ ಅನ್ನೋದು ಈ 4 ಪ್ರಕರಣಗಳಲ್ಲಿ ಸಾಬೀತಾಗ್ತದೆ ಅಂತ ಈ ಮೂಲಕ ಹೇಳ್ತೇನೆ.